ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ವರ್ಸಸ್ ತಮ್ಮ ಈ ಎರಡು ಸಿನಿಮಾಗಳು ಯಾವ ರೀತಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಓವರ್ ಆಗಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ಪಡ್ಕೋತಾ ಇದೆ, ಕಾಂತಾರ ಸಿನಿಮಾಗೆ ತಮ್ಮ ಸಿನಿಮಾ ಕೌಂಟರ್ ಕೊಡುತ್ತಾ, ಹೀಗೆ ಒಂದಿಷ್ಟು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂದಾಗ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿತ್ತು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಅಂದ್ರೆ ತಮ್ಮ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ತಾ ಇರುವುದು. ರಶ್ಮಿಕಾ ಮಂದಣ್ಣ ಅಭಿನಯದ ಸಿನಿಮಾ ಅವರ ಗುರುಗಳಾದ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಸಿನಿಮಾಗೆ ಕೌಂಟರ್ ಕೊಡುತ್ತಾ ಈ ಎರಡು ಸಿನಿಮಾಗಳ ಮಧ್ಯೆ ಯಾವ ರೀತಿಯ ಸ್ಪರ್ಧೆ ನಿರ್ಮಾಣವಾಗುತ್ತೆ, ಹೀಗೆ ಬಹುದೊಡ್ಡ ಚರ್ಚೆಯೊಂದು ನಿರ್ಮಾಣವಾಗಿದೆ. ಆದರೆ ಪ್ರಸ್ತುತ ವಾತಾವರಣವನ್ನ ಗಮನಿಸಬೇಕಾದ್ರೆ ಇಲ್ಲ, ಆ ರೀತಿಯಾದಂಥ ಸ್ಪರ್ಧೆ ಇಲ್ಲ. ಯಾಕಂತೇಳಿದ್ರೆ ಕಾಂತಾರ ಸಿನಿಮಾ 3ನೇ ವಾರಕ್ಕೆ ಕಾಲಿಟ್ಟಿದೆ. 3ನೇ ವಾರಕ್ಕೆ ಕಾಲಿಟ್ಟರೂ ಕೂಡ ಈ ತಮ್ಮ ಅಂದ್ರೆ ಇವತ್ತು ರಿಲೀಸ್ ಆದಂತಹ ತಮ್ಮ ಸಿನಿಮಾ ಏನಿದೆ, ಈ ಎರಡು ಸಿನಿಮಾ 3ನೇ ವಾರದ ಪ್ರದರ್ಶನದ ಸಿನಿಮಾ ಹಾಗೆ ಇವತ್ತು ರಿಲೀಸ್ ಆದಂತ ಸಿನಿಮಾ, ಈ ಎರಡನ್ನ ಹೋಲಿಕೆ ಮಾಡಿದ್ರೆ ಆ ರೀತಿಗೆ ಅನಿಸ್ತಾ ಇಲ್ಲ. ತಮ್ಮ ಸಿನಿಮಾಗೆ ನಾರ್ಮಲ್ ಆದಂತ ಪ್ರತಿಕ್ರಿಯೆ ಇದೆ. ಒಂದಿಷ್ಟು ಕಡೆಗಳಲ್ಲಿ ಬಹುತೇಕ ಆಲ್ಮೋಸ್ಟ್ ಫುಲ್ ಆಗಿದೆ. ಆರಂಭದಿಂದ ಈ ಅಡ್ವಾನ್ಸ್ ಬುಕಿಂಗ್ ಏನು ಓಪನ್ ಆಯಿತು, ಆ ಸಂದರ್ಭದಲ್ಲೇ ಏನೇನೋ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಆ ಮಟ್ಟದಲ್ಲಿ ಏನೂ ಆಗಿರ್ಲಿಲ್ಲ. ನಿರೀಕ್ಷೆ ಏನಿತ್ತು ಆ ಮಟ್ಟದಲ್ಲಿ ಟಿಕೆಟ್ ಬುಕಿಂಗ್ ಆಗಿಲ್ಲ. 4-5 ಕೋಟಿ ಕಲೆಕ್ಷನ್ ಅಷ್ಟೇ ಆಗಿರೋದು ಅಡ್ವಾನ್ಸ್ ಬುಕಿಂಗ್ ಅಲ್ಲಿ. ಆದ್ರೆ ಕಾಂತಾರ ಆಗಲ್ವಲ್ಲ. ಕಾಂತಾರ ಸಿನಿಮಾ ಪ್ರಸ್ತುತ 3ನೇ ವಾರಕ್ಕೆ ಕಾಲಿಟ್ಟರು ಕೂಡ ಭರ್ಜರಿಯಾದಂತಹ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ. ಪ್ರಸ್ತುತ ಕೂಡ ಹೌಸ್ಫುಲ್ ಪ್ರದರ್ಶನ ಪ್ರಸ್ತುತ ಕೂಡ ಆಗ್ತಾ ಇದೆ. ಇದು 3ನೇ ವಾರ. 3ನೇ ವಾರದಲ್ಲೂ ಕೂಡ ಈ ಮಟ್ಟದಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆಯನ್ನ ಕಾಂತಾರ ಸಿನಿಮಾ ಪಡ್ಕೋತಾ ಇದೆ. ಕಾಂತಾರ ಸಿನಿಮಾ ಈ 3ನೇ ವಾರದ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ, ಕಾಂತಾರ ಇವತ್ತಿನ ಕಲೆಕ್ಷನ್ ಅಂದ್ರೆ 20 ದಿನದ ಕಲೆಕ್ಷನ್ ಈ ತನಕ ಅಂದ್ರೆ ಸಂಜೆ 6 ಗಂಟೆಯವರೆಗೆ ಆಗಿರುವಂತಹ ಕಲೆಕ್ಷನ್ 6.54 ಕೋಟಿ. ಮೊದಲ ದಿನ ಈ ಸಿನಿಮಾ ಮಾಡಿದಂತ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ 61.85 ಕೋಟಿ. ಒಂದು ಮಾಹಿತಿಯ ಪ್ರಕಾರ ಮೊದಲ ದಿನ ಅಂದ್ರೆ ಇವತ್ತು ತಮ್ಮ ಮಾಡುವಂತಹ ಕಲೆಕ್ಷನ್ ಎಷ್ಟು ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 18 ಕೋಟಿ ಅಂತ ಹೇಳಲಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಕಾಂತಾರ ಸಿನಿಮಾ ಹಾಗೆ ತಮ್ಮ ಈ ಎರಡು ಸಿನಿಮಾದ ಹೋಲಿಕೆ ಸರಿಯಲ್ಲ. ಹಾಗಂತ ಆ ಸಿನಿಮಾ ಚೆನ್ನಾಗಿಲ್ವ ಅಂತ ಕೇಳಿದ್ರೆ ಹಾರರ್ ಕಾಮಿಡಿಯಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಒಂದಿಷ್ಟು ಮಂದಿ ಹೇಳ್ತಾ ಇದ್ದಾರೆ ತಮ್ಮ ಸಿನಿಮಾದ ಬಗ್ಗೆ. ಕಾಂತಾರ ಸಿನಿಮಾ ಯಾವ ರೀತಿ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಹೀಗಾಗಿ ಈ ಎರಡು ಸಿನಿಮಾಗಳ ಹೋಲಿಕೆ ಸರಿಯಲ್ಲ. ಆಯಾಯ ಸಿನಿಮಾದ ಗತ್ತು ತಾಕತ್ತು ಏನೆಂಬುದು ಆಯಾಯ ಸಿನಿಮಾವನ್ನ ವೀಕ್ಷಣೆ ಮಾಡಿದವರಿಗೆ ಗೊತ್ತಿದೆ. ಹೀಗಾಗಿ ಈ ಎರಡು ಸಿನಿಮಾಗಳು ರಶ್ಮಿಕಾ ಮಂದಣ್ಣ ಅಭಿನಯದ ತಮ್ಮ ಸಿನಿಮಾ ವರ್ಸಸ್ ಕಾಂತಾರ ಅನ್ನೋದು ಏನಿದೆ, ಇದು ಉಡಾಫೆ ಅಂತ ಹೇಳ್ಬೇಕಷ್ಟೆ. ಕಾಂತಾರದ ಜಾನರೇ ಬೇರೆ, ಈ ಸಿನಿಮಾದ ಜಾನರೇ ಬೇರೆ. ಇವೆಲ್ಲಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ರಶ್ಮಿಕಾ ಮಂದಣ್ಣ ಅಷ್ಟೇ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಕಾಂತಾರ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.